Hello everyone, welcome you all to the digital electronics class. Today we will be having session 5 of unit 3 Boolean algebra and logic gates. These are the contents of today's session. Here in this session we are going to learn De Morgan's theorem. What is the statement of the De Morgan's theorem and what is the equation used to represent the De Morgan's theorem. First we shall take what do you mean by a De Morgan's theorems. De Morgan's theorems are basically two sets of rules or the laws developed from the Boolean expressions for and, or and not using two input variables a and b. De Morgan's theorems are basically two sets of rules or the laws. Rules ಅಂತ ಹೇಳ್ಬೋದು ಎರಡು ಸೆಟ್ ಇದೆ. ಎರಡು ಸೆಟ್ ಆಫ್ ರೂಲ್ಸು ಅಥವಾ ಲಾಸ್ಗಳು ಡೆವಲಪ್ಡ್ ಫ್ರಮ್ ದ ಬೂಲಿಯನ್ ಎಕ್ಸ್ಪ್ರೆಷನ್. ಯಾವುದರಿಂದ ಡೆವಲಪ್ ಮಾಡಿದ್ದೀವಿ? ಬೂಲಿಯನ್ ಎಕ್ಸ್ಪ್ರೆಷನಿಂದ ಡೆವಲಪ್ ಮಾಡಿದ್ದೀವಿ. ಆ್ಯಂಡ್ ಮತ್ತು ಆರ್ ಮತ್ತು ನಾಟ್ ಗೇಟಿಗೆ ಯೂಸಿಂಗ್ ಟೂ ಇನ್ಪುಟ್ ವೇರಿಯೇಬಲ್ಸ್ ಎ ಮತ್ತು ಬಿ ವೇರಿಯೇಬಲ್. ಬೈ ಟೇಕಿಂಗ್ ದ ಕಾಂಬಿನೇಷನ್ ಆಫ್ ಆ್ಯಂಡ್ ಆರ್ ನಾಟ್ ವಿ ಹ್ಯಾವ್ ಡೆವಲಪ್ಡ್ two sets of rules or the laws by considering two variables a and b. These two rules or the theorems allow the input variables to be negated and converted from one form of Boolean function into another form. So what actually we do? These two rules are the theorems allow the input variables. ಏನು ಮಾಡುತ್ತೆ ಈ ರೂಲ್ಸ್ ಅಥವಾ ಎರಡು ರೂಲ್ಸ್ ಅಥವಾ ಎರಡು ಥಿಯರಮ್ಗಳು allow the input variables to be negated. Input variablesನ ನೆಗೆಟ್ ಮಾಡ್ಬೋದು. ನೆಗೇಷನ್ ಮೀನ್ಸ್ ನಾಟ್ ಆಪರೇಷನ್, ಇನ್ವರ್ಷನ್, ಕಾಂಪ್ಲಿಮೆಂಟ್ ಆಪರೇಷನ್. ಆ್ಯಂಡ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಆಫ್ ಬೂಲಿಯನ್. ಏನು ಮಾಡ್ಬೋದು? ಇದನ್ನು ಕನ್ವರ್ಟ್ ಮಾಡ್ಬೋದು ಒಂದು ಬೂಲಿಯನ್ ಫಾರ್ಮಿಂದ ಇನ್ನೊಂದು ಬೂಲಿಯನ್ ಫಾರ್ಮ್ಗೆ. ಬೂಲಿಯನ್ ಫಂಕ್ಷನ್ ಇಂಟು ಆ್ಯನ್ ಅನದರ್ ಫಾರ್ಮ್. ಒನ್ ಫಾರ್ಮ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ? ಬೂಲಿಯನ್ ಡಿ ಮಾರ್ಗನ್ಸ್ ಥಿಯರಮ್ನ ಯೂಸ್ ಮಾಡ್ತೀವಿ ಟು ಕನ್ವರ್ಟ್ ಒನ್ ಫಾರ್ಮ್ ಆಫ್ ಬೂಲಿಯನ್ ಫಂಕ್ಷನ್ ಇಂಟು ಅನದರ್ ಫಾರ್ಮ್, or to convert one form of Boolean expression into another form. First we shall see De Morgan's first theorem. What the first theorem states: the complement of a product of the variables is equal to sum of the complement of the variables. You should remember this statement correctly. Remember here, the complement of a product of a variable. Product of a variable antandreno, product is nothing but the AND operation. See here, a dot b is called as the product, or we call this as the AND operation. And its complement ಇದೆ. ಅದನ್ನು ಏನು ಮಾಡಬೇಕು? ಮತ್ತೆ ಕಾಂಪ್ಲಿಮೆಂಟ್ ಮಾಡಬೇಕು. ಕಾಂಪ್ಲಿಮೆಂಟ್ ಮೀನ್ಸ್ ಬಾರ್ ಯು ಹ್ಯಾವ್ ಟು ರೈಟ್. ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ಎ ಡಾಟ್ ಬಿ, ಕಾಂಪ್ಲಿಮೆಂಟ್ ಈಸ್ ಹೋಲ್ ಬಾರ್. ದಿ ಕಾಂಪ್ಲಿಮೆಂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ವೇರಿಯಬಲ್, ದಿಸ್ ಈಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ವೇರಿಯಬಲ್, ಈಸ್ ಈಕ್ವಲ್ ಟು, ದಿಸ್ ಈಸ್ ಈಕ್ವಲ್ ಟು ವಾಟ್? ಸಮ್ ಆಫ್ ದ ಕಾಂಪ್ಲಿಮೆಂಟ್ ಆಫ್ ದ ವೇರಿಯಬಲ್ಸ್. ಎರಡನ್ನು ಸಮ್ ಮಾಡಬೇಕು, ಕಾಂಪ್ಲಿಮೆಂಟ್ ಆಫ್ ದ ವೇರಿಯಬಲ್ಸ್ ಮಾಡಬೇಕು. ಆ್ಯಕ್ಚುಲಿ ಇಟ್ ಈಸ್ ಅ ಕಾಂಪ್ಲಿಮೆಂಟ್ ಆಫ್ ದ ಇಂಡಿವಿಜುವಲ್ ವೇರಿಯಬಲ್. ಇಂಡಿವಿಜುವಲ್ ಅಂದರೆ ಏನು? ಎಷ್ಟು ವೇರಿಯಬಲ್ಸ್ ಇದೆ ಇದರಲ್ಲಿ? ಎರಡು ವೇರಿಯಬಲ್ಸ್ ಇದೆ. ಸೊ ಇಂಡಿವಿಜುವಲ್ ವೇರಿಯಬಲ್ನ ತೊಗೋಬೇಕು, ಅದನ್ನು ಸಮ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಗಿವನ್ ಸಮ್ ಮಾಡಬೇಕು. ಆ್ಯಂಡ್ ಸಮ್ ಮಾಡಿರೋದಕ್ಕೆ ಮತ್ತೇನು ಮಾಡಬೇಕು? ಕಾಂಪ್ಲಿಮೆಂಟ್ ತೊಗೋಬೇಕು. ಎಲ್ಲ ವೇರಿಯಬಲ್ನು ಸಪ್ರೇಟಾಗಿ ಕಾಂಪ್ಲಿಮೆಂಟ್ ಮಾಡಿ ಆಮೇಲೆ ಅದನ್ನು ಸಮ್ ಮಾಡಬೇಕು. ಸೊ ದಿಸ್ ಪಾರ್ಟ್ ಈಸ್ ಈಕ್ವಲ್ ಟು ದಿಸ್ ಪಾರ್ಟ್. ದಟ್ ಈಸ್ ವಾಟ್ ಡಿ ಮಾರ್ಗನ್ಸ್ ಫಸ್ಟ್ ಥಿಯರಮ್ ಸ್ಟೇಟ್ಸ್. ದ ಕಾಂಪ್ಲಿಮೆಂಟ್ ಆಫ್ ಎ ಪ್ರಾಡಕ್ಟ್ ಆಫ್ ದ ವೇರಿಯಬಲ್, ಕಾಂಪ್ಲಿಮೆಂಟ್ of a product of the variable is always equal to sum of the complement of the individual variables, or we call this as sum of the complement of the variables. For the two variables it is. Similarly, suppose if you have three variables, more variable idre ಏನು ಮಾಡಬೇಕು? You write the three variables. Complement of the product of the variables. First you take the product ಅಂತಂದ್ರೆ ಏನು? ಎ ಬಿ ಸಿ. ಇದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. ಎ ಬಿ ಸಿ ಹೋಲ್ ಬಾರ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ದ ಕಾಂಪ್ಲಿಮೆಂಟ್ ಆಫ್ ದ ವೇರಿಯಬಲ್. ಸಮ್ ಮಾಡಬೇಕು ಕಾಂಪ್ಲಿಮೆಂಟ್ ಆಫ್ ದ ವೇರಿಯಬಲ್ನ. ಎ ಬಾರ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಎ ಪ್ಲಸ್ ಬಿ ಬಾರ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಬಿ ಪ್ಲಸ್ ಸಿ ಬಾರ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ಸಿ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ರೈಟ್. ಸೊ ಹಿಯರ್ ಆ್ಯಕ್ಚುಲಿ ವಾಟ್ ವಿ ಆರ್ ಡೂಯಿಂಗ್ ಸಮೇಷನ್ ಆಫ್ ಕಾಂಪ್ಲಿಮೆಂಟ್ ಆಫ್ ದ ಇಂಡಿವಿಜುವಲ್ ವೇರಿಯಬಲ್. ಒಂದೊಂದು ವೇರಿಯಬಲ್ನು ಇಂಡಿವಿಜುವಲ್ ಆಗಿ ಕಾಂಪ್ಲಿಮೆಂಟ್ ಮಾಡಿ ಅದನ್ನು ಮತ್ತೆ ಸಮ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಕಾಂಪ್ಲಿಮೆಂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ವೇರಿಯಬಲ್. That is what the De Morgan's first theorem states. So how to represent this in the gate level? By using gates, how to represent this De Morgan's theorem? See here, what is a dot b? A dot b is the AND operation, bar is there, AND plus not, that is nothing but the NAND. So you simply write the NAND gate here. We know the NAND gate, how to write the NAND gate. AND gate with a NOT gate. Or instead of this, I can simply write one AND gate and one bubble I will going to write here, and I will give two inputs
and one output. So let the output is y and the inputs are a and b. So it is having two inputs. So I can simply write the NAND gate directly, or you can also write the AND gate, and the output of the AND gate is connected to NOT gate. So the output y is nothing but, this is nothing but y is equal to ab whole bar. That is what it is, ab whole bar. How to write ab? Suppose in the examination if they ask, write the gate level diagram to the expression ab whole bar, then you have to write this diagram, or this diagram you have to write. This is called as gate level diagram for this expression. ab ಮಾಡಿದೀವಿ, ಅದನ್ನು ಬಾರ್ ಮಾಡಿದೀವಿ. This is always equal to what? This is always equivalent to, this part is always equivalent to making the individual complement of the variables and then taking the summation. ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಮಾಡ್ಕೋಬೇಕು, ಎ ಬಾರ್ ಮಾಡ್ಕೋಬೇಕು, ಬಿ ಬಾರ್ ಮಾಡ್ಕೋಬೇಕು. ಎ ಬಾರ್ ಮಾಡೋದು ಹೇಗೆ? ಎನ ಇನ್ವರ್ಟಿಗೆ ಕೊಡಬೇಕು, ಎ ಬಾರ್ ಬರುತ್ತೆ. ಬಿನ ಇನ್ವರ್ಟ್ರಿಗೆ ಕೊಟ್ಟರೆ ಬಿ ಬಾರ್ ಬರುತ್ತೆ. ದೆನ್ ಫಾರ್ ಎ ಬಾರ್ ಆ್ಯಂಡ್ ಬಿ ಬಾರ್ ಏನು ಆಪ್ರೇಷನ್ ಮಾಡಬೇಕು? ಆರ್ ಆಪ್ರೇಷನ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಆರ್ ಆಪ್ರೇಷನ್. ಎ ಬಾರ್ ಇದೆ, ಬಿ ಬಾರ್ ಇದೆ, ಅದನ್ನೆರಡನ್ನು ಸಮ್ ಮಾಡಬೇಕು. ಸಮ್ಮಿಂಗ್ ಈಸ್ ನಥಿಂಗ್ ಬಟ್ ದ ಆರ್ ಆಪ್ರೇಷನ್. So you add the OR gate here. So you will get A bar plus B bar. So this part is always equivalent to this part. So both are one and the same. That is what it indicates. So here you can observe that to implement this part, it requires only 2 gates, or it requires only 1 gate. Whereas to implement this part, RHS part, it requires how many gates? 3 gates. So in the while doing the fabrication, IC ಒಳಗಡೆ ಗೇಟ್ಗಳನ್ನ ಫ್ಯಾಬ್ರಿಕೇಷನ್ ಮಾಡಬೇಕಾದ್ರೆ, ಐ ಸಿ ಒಳಗಡೆ ಗೇಟ್ಗಳನ್ನ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ನಾವು ಇದರಲ್ಲಿ? ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲೆಸ್ ನಂಬರ್ ಆಫ್ ಗೇಟ್ಸ್. ಸೊ ದಟ್ ಈಸ್ ವಾಟ್ ಅವರ್ ಇಂಟೆನ್ಷನ್. ಕಡಿಮೆ ನಂಬರ್ ಆಫ್ ಗೇಟ್ಗಳನ್ನ ತೊಗೊಳಂಗೆ ಮಾಡ್ಕೊಂಡಿರ್ತೀವಿ. ಸೊ ಕಡಿಮೆ ನಂಬರ್ ಆಫ್ ಗೇಟ್, ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಕೆಲವರಲ್ಲಿ ಜಾಸ್ತಿ ಗೇಟ್ಸ್ ಬೇಕಾಗುತ್ತೆ, ಕೆಲವರಲ್ಲಿ ಕಡಿಮೆ ಗೇಟ್ಸ್ ಬೇಕಾಗುತ್ತೆ. ಈ ಥರ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದೇ ಗೇಟ್ ಸಾಕು, ಈ ಥರ ಮಾಡಿದ್ರೆ 2 ಗೇಟ್ ಬೇಕು, ವೆರಾಸ್ ಈ ಥರ ಮಾಡಿದ್ರೆ 3 ಗೇಟ್ಸ್ ಬೇಕಾಗುತ್ತೆ. So based on our requirement, it is possible to reduce the number of gates inside the IC. So that is why De Morgan's theorem is commonly used to reduce the complex expression. Complex expression idre adanna simplification madodike we are going to use this De Morgan's theorem. So this is what the De Morgan's first theorem states. Now we need to verify the De Morgan's first theorem with the help of the truth table. We know AB whole bar is equal to A bar plus B bar. This is what the De Morgan's first theorem states. We shall verify how these two are equal, whether LHS is equal to RHS with the help of the truth table. So how to write the truth table now? You write A and B first. I will write A and I will write B. So how to write the contents of this truth table? 0 0 1 1. For B it is 0 1 0 1. Now you do A bar. A bar ಅಂತಂದ್ರೇನು? ಏನಲ್ಲಿ ಏನಿದೆಯೋ ಅದನ್ನೆಲ್ಲ ಬಾರ್ ಮಾಡಬೇಕು, ಉಲ್ಟಾ ಮಾಡಬೇಕು. ಸೊ 0ಗೆ 1 ಬರ್ಕೊಳ್ಳಿ, 0ಗೆ 1 ಬರ್ಕೊಳ್ಳಿ, 1 1 0 ಬರ್ಕೋಬೇಕು, ಕಾಂಪ್ಲಿಮೆಂಟ್. ನಾವು ಹೌ ಟು ಗೆಟ್ ಬಿ ಬಾರ್? ಇದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. 0 ಇದ್ದರೆ 1 ಬರೀಬೇಕು, 1 ಇದ್ದರೆ 0 ಬರೀಬೇಕು. 0 1 1 0 ಕಾಂಪ್ಲಿಮೆಂಟ್ ಆಫ್ ಬಿ ಇಟ್ ಈಸ್. ಇದು ಇದ್ರದ್ದು ಕಾಂಪ್ಲಿಮೆಂಟು, ಇದು ಇದ್ರದ್ದು ಕಾಂಪ್ಲಿಮೆಂಟು. ದೆನ್ ಯು ಪರ್ಫಾರ್ಮ್ ಎ ಡಾಟ್ ಬಿ. ಎ ಡಾಟ್ ಬಿ ಅಂತಂದ್ರೇನು? ಎ ಕಾಲಮ್ನ ಮತ್ತು ಬಿ ಕಾಲಮ್ನ ಆ್ಯಂಡ್ ಆಪರೇಷನ್ ಮಾಡಬೇಕು. ಇದು ಡೇಟಾ, ಈ ಡೇಟಾನ ಆ್ಯಂಡ್ ಆಪರೇಷನ್. ವಿ ನೋ ದಟ್ ಫಾರ್ ದ ಆ್ಯಂಡ್ ಗೇಟ್ 2 ಇನ್ಪುಟ್ 1 1 ಇದ್ದರೆ ಮಾತ್ರ ಔಟ್ಪುಟ್ 1. ಫಾರ್ ಆಲ್ ಅದರ್ ಕಾಂಬಿನೇಷನ್ the output is 0. Directly I can write 0 here. Then in the next case what I will do, AB whole bar ಬೇಕು ನನಗೆ. ಸೊ AB ಬಂದಿದೆ, ಅದನ್ನು ಬಾರ್ ಮಾಡಬೇಕು. ಸೊ ಏನು AB ಬಂದಿದೆ ಅದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಕಾಂಪ್ಲಿಮೆಂಟಿಂಗ್ ಮೀನ್ಸ್ ವಾಟ್? ಫಾರ್ 0 you write 1 and for 1 you write 0. This is the complementing. And this table is ready now, means LHS is ready, LHS part. Now what is RHS part? A bar plus B bar. A bar ಇದೆ, ಇಲ್ಲಿ B bar ಇದೆ. ಇದೆರಡನ್ನು ಏನು ಆಪರೇಷನ್ ಮಾಡಬೇಕು? ಪ್ಲಸ್ ಆಪರೇಷನ್. ಪ್ಲಸ್ ಆಪರೇಷನ್ ಈಸ್ ನಥಿಂಗ್ ಬಟ್ ಆರ್ ಆಪರೇಷನ್ ಇಟ್ ಈಸ್. ಇದನ್ನು ಆರ್ ಮಾಡಬೇಕು. ಇದೆರಡನ್ನು ಆರ್ ಮಾಡಿದ್ರೆ ವಿ ವಿಲ್ ಬಿ ಗೆಟಿಂಗ್ A bar plus B bar. We know for the OR gate, when both the inputs are 0 0, then only the output is 0. For all other combinations, the output is 1. So you should remember the basic logic gates truth table correctly, then only we can write this one. 2 0 0 ಇದ್ದರೆ 0. ಯಾವುದಾದ್ರೂ one variable, if it is 1, then the output becomes 1. Now we are performing the OR operation to A bar and B bar. A ಬಿಗಲ್ಲ, A bar ಮತ್ತು B barಗೆ ಆರ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ we need to take the complement first, then you will perform the OR operation. Now compare these two columns, whether these two columns are same or not. So you can observe that these two columns are same. So we can say that this is the LHS part and this is the RHS part.
So hence it is possible to verify De Morgan's theorem using the truth table. Here we have verified the De Morgan's theorem, this truth table. So this content is always same as that of this. LHS and RHS are one and the same. I can write the expression like this, or this expression can also be written like this, and vice versa. If I have this expression, I can write this expression like this. This is what the De Morgan's theorem states. This is the De Morgan's first theorem. Next we shall see the De Morgan's second theorem. The complement of a sum of variables is equal to the product of the complements of the variable. So it is exactly similar to that of the first theorem. The only difference is that first we need to take the complement of the sum of the variable. In the first theorem what we did, complement of the product of the variables ತಗೊಂಡಿದ್ದು. Second theorem ಅಲ್ಲಿ ಏನು ಮಾಡ್ತೀವಿ, complement of the sum of the variables ತಗೋಬೇಕು. Summing means what? Addition. A plus B and its complement whole bar, A plus B whole bar, is equal. This is always equal to, this part is always equal to product of the complement of the variable. Complement of the variable na product ಮಾಡಬೇಕು. Product means dot operation, multiplication, complement of the variable. Variable na complement ಮಾಡಿ separate ಆಗಿ, complement of the individual variable, or I can say that complement of the individual variable. ಪ್ರತಿಯೊಂದು ವೇರಿಯೇಬಲ್ ನ ಕಾಂಪ್ಲಿಮೆಂಟ್ ಮಾಡಿ ಅದನ್ನು ಪ್ರಾಡಕ್ಟ್ ಮಾಡಬೇಕು. Suppose if I have 3 variables, 3 variables ಇದ್ದರೆ, ನಾವು complement of the sum of the variable. Sum of the variables ಅಂತಂದ್ರೇನು? A plus B plus C. This is called as sum of the variable. But this is not only the sum, but the complement of the sum. ಈ ಸಮ್ನ ಏನು ಮಾಡಬೇಕು? ಕಾಂಪ್ಲಿಮೆಂಟ್ ಮಾಡಬೇಕು. This is always equal to product of the complement of the variable. Product of the complement, ಮೊದಲು ವೇರಿಯೇಬಲ್ನ ಕಾಂಪ್ಲಿಮೆಂಟ್ ಮಾಡ್ಕೋಬೇಕು. A ಬಾರ್, ಅದನ್ನು ಪ್ರಾಡಕ್ಟ್ ಮಾಡಬೇಕು. ಮತ್ತೆ A bar, B bar and C bar. So this is like this part. The complement of the sum of the variables is always equal to product of the individual complement. Individual variables. Individual ಅಂದರೆ ಒಂದೊಂದೇ ವೇರಿಯೇಬಲ್ಸ್ ಅಂತ. ಒಂದೊಂದೇ ವೇರಿಯೇಬಲ್ನ ಕಾಂಪ್ಲಿಮೆಂಟ್ ಮಾಡಿ ಪ್ರಾಡಕ್ಟ್ ಮಾಡ್ದಂಗೆ. Product of the complement of the individual variables. This is what the De Morgan's second theorem states. Similarly, if you have one more variable D, A plus B plus C plus D whole bar, then you can, how do you write? A bar dot B bar dot C bar dot D bar. One more bar you have to, one more variable along with the bar you have to write in the RHS. Now the formula for expressing this theorem is written here, and how to implement this with the help of the gates. We know A plus B is R plus not, that is nothing but the NOR. I can simply, ಈ ಪಾರ್ಟನ್ನು ಏನು ಬರಿಬೋದು? This is nothing but the NOR gate. How to write the NOR gate? OR gate plus NOT gate. OR gate ಇದೆ, ಅದನ್ನು ನಾಟ್ ಮಾಡಿದ್ದೀವಿ. A plus B is OR operation. Here you will get A plus B. ಅದನ್ನು ಮತ್ತೆ ಇನ್ವರ್ಷನ್ ಮಾಡಿದ್ರೆ you are going to get A plus B whole bar. That is nothing but the LHS part. So this is the LHS, A plus B whole bar. And how to write the RHS part? Or I can also write, instead of writing this one, I can write A plus B whole bar as simply the NOR gate. NOR gate ಬರೆಯೋದು ಹೇಗೆ? OR gate along with a bubble you have to write, and this is called as NOR gate. Y is the output and 2 inputs are there. A is the one input and B is the another input. 2 inputs, 1 output. Instead of writing this one, you can also write this. Both are one and the same. This as well as this are one and the same. So this LHS is always equal to what? RHS. What is RHS? A bar dot B bar. ಮೊದಲು ಎ ಬಾರ್ ಮಾಡ್ಕೋಬೇಕು, ಬಿ ಬಾರ್ ಮಾಡ್ಕೋಬೇಕು. ಬಾರ್ ಮಾಡ್ಕೊಳ್ಳೋದು ಹೇಗೆ? ಯು ಹ್ಯಾವ್ ಟು ಯೂಸ್ ನಾಟ್ ಗೇಟ್. ಎನ ನಾಟ್ ಗೇಟಿಗೆ ಕಳಿಸಿದರೆ ದೆನ್ ಯು ವಿಲ್ ಗೆಟ್ ಎ ಬಾರ್. ಬಿನ ನಾಟ್ ಗೇಟಿಗೆ ಕೊಟ್ಟರೆ ದೆನ್ ಯು ವಿಲ್ ಗೆಟ್ ಬಿ ಬಾರ್ ಅಟ್ ದ ಔಟ್ಪುಟ್. ಇವೆರಡಕ್ಕೂ ಏನು ಆಪರೇಷನ್ ಮಾಡಬೇಕು? ಡಾಟ್ ಆಪರೇಷನ್. ಡಾಟ್ ಈಸ್ ನಥಿಂಗ್ ಬಟ್ ದ ಮಲ್ಟಿಪ್ಲಿಕೇಶನ್, ಆರ್ ಇಟ್ ಈಸ್ ದ ಆ್ಯಂಡ್ ಆಪರೇಷನ್. ಸೊ ಯು ಹ್ಯಾವ್ ಟು ಯೂಸ್ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ನ ಯೂಸ್ ಮಾಡಿ ವಾಟ್ ಈಸ್ ದ ಔಟ್ಪುಟ್ ನಾವು? ದಿಸ್ ಮಲ್ಟಿಪ್ಲೈಡ್ ಬೈ ದಿಸ್. ಇದರ ಔಟ್ಪುಟ್ ಏನು ಬರಬೇಕು ಅಂದರೆ ಇದು ಇನ್ಪುಟ್ಟಿಂದ ಪ್ರಾಡಕ್ಟ್ ಬರಬೇಕು. ಇನ್ಪುಟ್ಸ್ ಏನಿರುತ್ತೋ ಅದು ಬರ್ಕೊಳ್ಳಿ. ಎ ಇದ್ದರೆ ಎ ಬರ್ಕೊಳ್ಳಿ, ಬಿ ಇದ್ದರೆ ಬಿ ಬರ್ಕೊಳ್ಳಿ. ನಾವು ವಿ ಆರ್ ಹ್ಯಾವಿಂಗ್ ಎ ಬಾರ್ ಆ್ಯಂಡ್ ಬಿ ಬಾರ್. ಸೊ ಎ ಬಾರ್ ಡಾಟ್ ಬಿ ಬಾರ್, ದಿಸ್ ಈಸ್ ದ ಔಟ್ಪುಟ್. ಆ್ಯಂಡ್ ದೀಸ್ ಟು ಆರ್ ಈಕ್ವಲೆಂಟ್. ದಿಸ್ ಪಾರ್ಟ್ ಈಸ್ ಈಕ್ವಲೆಂಟ್. ದಿಸ್ ಈಸ್ ದ ಈಕ್ವಲೆಂಟ್ ಸಿಂಬಲ್, 3 lines equivalent. This part is equivalent to this part. So this is the De Morgan's second theorem. We shall verify the De Morgan's second theorem with the help of the truth table. This is the second theorem we are having. Now you write the truth table A and B. First we shall write the variables A and B. Write the inputs 0 0 1 1 0 1 0 1. First take A bar and B bar ಬೇಕು ನಮಗೆ RHS ಅಲ್ಲಿ. So first you do the complementing. It is not necessary
You need to do the complement first, or you do the a plus b. ಇದನ್ನೇ ಮೊದಲು ಮಾಡ್ಕೋಬೋದು, ಇದಿಷ್ಟನ್ನು ಮೊದಲು ಮಾಡ್ಕೋಬೋದು, ಆಮೇಲೆ ಇದನ್ನು ಮಾಡ್ಕೋಬೋದು. ದಟ್ ಈಸ್ ಆಲ್ಸೋ ಕರೆಕ್ಟ್. ಫಸ್ಟ್ ಐ ವಿಲ್ ಟೇಕ್ ದ ಕಾಂಪ್ಲಿಮೆಂಟ್. ಎ ಬಾರ್ ಅಂತಂದರೆ ಏನಲ್ಲಿ ಏನಿದೆಯೋ ಅದನ್ನು ಕಾಂಪ್ಲಿಮೆಂಟ್ ಮಾಡಬೇಕು. ರಿವರ್ಸ್ ಯು ಹ್ಯಾವ್ ಟು ಡೂ. 0 ಇದ್ದರೆ 1 ಬರೀಬೇಕು, 1 ಇದ್ದರೆ 0 ಬರೀಬೇಕು. ದಿಸ್ ಇಸ್ ಹೌ 0 1 0 1 1 ಇದ್ದರೆ 0 1 ಇದ್ದರೆ 0. ಕಾಂಪ್ಲಿಮೆಂಟ್ ಆಫ್ ಎ. ಬಿ ಬಾರ್ ಅಂತ ಅಂದ್ರೇನು? ಬಿನ ಕಾಂಪ್ಲಿಮೆಂಟ್ ಮಾಡಬೇಕು. ಟೇಕ್ ದ ಕಾಂಪ್ಲಿಮೆಂಟ್ ಆಫ್ ದಿಸ್ ಒನ್, ಯು ರೈಟ್ ಇಟ್ ಹಿಯರ್. Now you perform a plus b. A plus b you have to do. A is available here, b is available here. Between these two variables you have to perform the OR operation. You have to perform the OR operation for all these variables, for all this data. Now for the OR gate I know if both the inputs are 0 0, then only output is 0. For all other combination it is 1. For all other cases it is 1. Now you take a plus b whole bar. Because I want a plus b whole bar, a plus b ಬಂದಿದೆ, ಅದಕ್ಕೆ ಬಾರ್ ಮಾಡಬೇಕು. ಸೊ ಯು ಟೇಕ್ ದ ಇನ್ವರ್ಸ್ ಆಫ್ ದಿಸ್. ಸೊ 0 ಇದ್ದರೆ 1 1 ಇದ್ದರೆ 0. ಸೊ ನೌ ವಿ ಹ್ಯಾವ್ ಗಾಟ್ ಎಲ್ ಎಚ್ ಎಸ್ ಪಾರ್ಟ್. ನೌ ವಿ ಹ್ಯಾವ್ ಟು ಮೇಕ್ ದ ಆರ್ ಎಚ್ ಎಸ್ ಪಾರ್ಟ್. ಎ ಬಾರ್ ಡಾಟ್ ಬಿ ಬಾರ್. ಎ ಬಾರ್ ಈಸ್ ಅವೈಲಬಲ್ ಹಿಯರ್, ಬಿ ಬಾರ್ ಈಸ್ ಅವೈಲಬಲ್ ಹಿಯರ್. ವಾಟ್ ಈಸ್ ದ ಆಪರೇಷನ್ ವಿ ನೀಡ್ ಟು ಪರ್ಫಾರ್ಮ್ ದಿಸ್ ಟು? ಬಿಟ್ವೀನ್ ದೀಸ್ ಟು ವಿ ಹ್ಯಾವ್ ಟು ಪರ್ಫಾರ್ಮ್ ದ ಆ್ಯಂಡ್ ಆಪರೇಷನ್. ಎ ಡಾಟ್ ಬಿ ಇವೆರಡಕ್ಕೂ ಆ್ಯಂಡ್ ಮಾಡಬೇಕು. ಸೊ ಫಾರ್ ದ ಆ್ಯಂಡ್ ಗೇಟ್ ಐ ನೋ ದಟ್ ವೆನ್ ಬೋತ್ ದ ಇನ್ಪುಟ್ಸ್ ಆರ್ 1 1, ದೆನ್ ಓನ್ಲಿ ದ ಔಟ್ಪುಟ್ ಈಸ್ 1. For all other cases the output is 0, because in all the case you observe at least one of the variable is 0. ಎಲ್ಲದರಲ್ಲೂ ಏನಿದೆ, ಒಂದು ಯಾವುದಾದ್ರೂ 0 ಇದೆ. So I can simply write 0 here. Now you verify this column and this column, both are one and the same. 1 0 0 and 1 0 0 here. Therefore I can say that this is the LHS part and this is the RHS part. So LHS is equal to RHS. So this is how we can able to verify the De Morgan's theorem with the help of the truth table. So here in this diagram De Morgan's equivalent gates are given. So if the standard logic, if I take this is the AND gate, now here I will going to take the NAND gate. How to do get the NAND gate now? So add one bubble here, add one bubble, you are going to get the NAND gate. And similarly if you have the OR gate, add one bubble, you are going to get the NOR gate. And these gates can also be represented by using these gates. So this is equivalent to this, this is equivalent to this, this is equivalent to this, and this is equivalent to this. ಈ ಥರ ಬರೆದ್ರು ಒಂದೇ, ಈ ಥರ ಬರೆದ್ರು ಒಂದೇ ಅಂತ ಅಂದ್ಬಿಟ್ಟು. ಸೊ ಹೌ? ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ಆ್ಯಂಡ್ ಗೇಟ್, ಇದನ್ನು ಈ ಥರನಾದರೂ ಬರಿಬೋದು. ಏನು ಮಾಡ್ಬೋದು ಇಲ್ಲಿ? ಎನ ಏನು ಮಾಡಿದ್ದೀವಿ? ನಾಟ್ ಮಾಡ್ಕೊಂಡಿದ್ದೀವಿ. ಸೊ ವಿಲ್ ಗೆಟ್ ಎ ಬಾರ್. ಬಿನ ನಾಟ್ ಮಾಡಿದ್ರೆ ಬಿ ಬಾರ್. ಎರಡನ್ನೂ ಏನು ಮಾಡಿದ್ದೀವಿ? ಮತ್ತೆ ನಾನು ನಾರ್ ಗೇಟಿಗೆ ಕೊಟ್ಟಿದ್ದೀನಿ. ರಿಮೆಂಬರ್ ಇಟ್ ಈಸ್ ಎ ನಾರ್ ಗೇಟ್ ಬಿಕಾಸ್ ಆರ್ ಪ್ಲಸ್ ಬಬಲ್ ಇಸ್ ದೇರ್. ಸೊ ನಾರ್ ಗೇಟ್ ಏನು ಮಾಡುತ್ತೆ? ಎರಡು ಇನ್ಪುಟ್ನ ಬರ್ಕೋಬೇಕು. ಆರ್ ಆಪ್ರೇಷನ್ ಪ್ಲಸ್ ನಾಟ್ ಆಪ್ರೇಷನ್ ಯು ಹ್ಯಾವ್ ಟು ಡೂ. ಸೊ ಇಟ್ ಈಸ್ ಎ ಬಾರ್ ಈಸ್ ದ ಒನ್ ಇನ್ಪುಟ್, ಬಿ ಬಾರ್ ಈಸ್ ದ ಅನದರ್ ಇನ್ಪುಟ್. ಸೊ ಪ್ಲಸ್ ಯು ಹ್ಯಾವ್ ಟು ಪರ್ಫಾರ್ಮ್ ಎ ಬಾರ್ ಪ್ಲಸ್ ಬಿ ಬಾರ್. ಇಟ್ ಈಸ್ ಸಮಥಿಂಗ್ ಲೈಕ್ ದಿಸ್, ಎ ಬಾರ್ ಪ್ಲಸ್ ಬಿ ಬಾರ್. So if you simply do a bar plus b bar, a bar is the one input, b bar is the another input. If you simply do a bar plus b bar, it is the OR operation. But this is not OR operation, but it is what? NOR operation, and complement is there. So inversion is there here. So what you need to do? Again you have to do the inversion of this. So what I can write here? So from the De Morgan's law, I know that a bar plus b bar can be written as a dot b whole bar. And this bar you retain as it is. So only this part a bar plus b bar idre enanta barkobodu, ab whole bar anta baribodu. So that is what we have discussed just now. Suppose if I have a bar plus b bar in the first De Morgan's theorem, see a bar plus b bar, a bar plus b bar can be written as ab whole bar. That is what it is written. A bar plus b bar can be written as ab whole bar, and this bar you retain as it is. So complement of the variable and its complement, ಎರಡು ಬಾರ್ ಇದ್ದರೆ these two gets cancelled, and what is the output you are going to get? Output is nothing but AB is the output. So AB is nothing but what? It is the AND operation. Therefore here actually you are going to get AB. ಏನು ಬರ್ತಾ ಇದೆಯಲ್ಲ ನಮಗೆ AB ಬರ್ತಾ ಇದೆ. So that is what the actual output you want. AB is nothing but AND operation. So this operator as well as this operation is one and the same. That is what the equivalent means. Similarly, you can perform this for the NAND, NOR, OR and NOR gate. You can verify this one. See, NAND operation is there. A bar, a dot b whole bar. You give a as the input, b as another input,
to the NOT gates, you will get A bar and B bar. This is always equivalent to what? A bar plus B bar. So this is the De Morgan's first theorem. That is AB whole bar is always equal to A bar plus B bar. Similarly, we can verify it for the OR gate. So how we have performed for the AND gate, you similarly verify this for the OR gate. So OR gate can also be written like this. See, two NOT gates and one NAND gate is there. Negative and NAND. This is the negative and this is the NAND gate. So we know the output of the NAND gate, what it will do. Take the two inputs, do the dot operation, and whole bar you have to do again. So how I can write this one? I can write A bar dot B bar. A bar dot B bar can also be written as what? A plus B whole bar. A bar dot B bar idre A plus B whole bar baribodu. See here, A bar dot B bar. You can observe here, A bar dot B bar can also be written as A plus B whole bar. De Morgan's second theorem. So I can write A bar dot B bar as A plus B whole bar, and one more bar is there here. Above this one more bar, and you retain that bar as it is. So these two gets cancelled. So what is the actual answer you are going to get? It is nothing but A plus B. A plus B is the actual answer. A plus B is nothing but what? It is nothing but the OR operation. Therefore this as well as this are one and the same. So here you are going to get A plus B, which is nothing but the OR operation. So if you combine the gates like this, it is acting like a OR gate. Similarly for the NOR gate, A plus B whole bar is equal to A bar dot B bar. It is the De Morgan's second theorem. A plus B whole bar is always equal to A bar dot B bar. So these are called as equivalent gate. Ee tara gate baradru onde, adra equivalent gate baradru ondene. So you can verify the equations, you can work out at your home, like by writing these equations. So coming to the summary of this session, in this session we learned De Morgan's theorem, statement as well as the mathematical equations. Now we will be having some of the MCQs. De Morgan's first theorem says A plus B whole bar is equal to A bar plus B bar, A dot B whole bar is equal to A bar plus B bar, A plus B whole bar is equal to A bar dot B bar, and A plus B is equal to A bar dot B bar. So what is the correct answer? We know that De Morgan's first theorem says that the complement of the product of the variable, complement of the product of the variable is always equal to sum of the complement of the variable, sum of the complement of the variable. Therefore the correct answer is option B it is. This is the De Morgan's first theorem. De Morgan's second theorem says, we know for the De Morgan's second theorem, the complement of the sum of the variable, complement of the sum of the variable ಎಲ್ಲಿದೆ ನೋಡಿ. LHS ಅಲ್ಲಿ complement of the sum of the variable ಇರಬೇಕು. ಇಲ್ಲಿ sum of the variable ಇಲ್ಲ, so ಇದು ಆಗೋದಿಲ್ಲ. Sum of the variable ಇದೆ, complement ಇಲ್ಲ, so this is also not correct. Sum of the variable and complement ಎರಡರಲ್ಲೂ ಇದೆ. Either it is answer A or it is answer C. So we know that complement of the sum of the variable is equal to product of the complement of the variable. So product ಇರಬೇಕು RHS ಅಲ್ಲಿ. So ಇಲ್ಲಿ RHS ಅಲ್ಲಿ sum ಇದೆ, therefore this is not the correct answer. Here we are having the product, therefore the correct answer is option C. A plus B whole bar is equal to A bar dot B bar. Which of the following is true? A plus B plus C whole bar is equal to A bar dot B bar dot C bar, and option B, A dot B dot C whole bar is equal to A bar plus B bar plus C bar, both A and B, either A or B. So we know that this is the De Morgan's second theorem and this is the De Morgan's first theorem for the three variables. Instead of taking two variables, they have taken it for three variables. So both are correct here. Therefore the correct answer is option C. Either A or B andre idagirbodhu athwa idagirbodhu, whereas in this case both are correct. Therefore both A and B are true. Question is, which of the following is true? Both A and B. A is also true and B is also true. Next one, De Morgan's theorem can be used to reduce Boolean expression, whether this statement is true or false. Definitely we can use De Morgan's theorem for the reduction. Reduction means we need to reduce the number of gates or to reduce the number of variables required. So this statement is true. It is possible to use the De Morgan's theorem to reduce the Boolean expression. The De Morgan's theorem can be used with only two variables. ಎರಡು ವೇರಿಯೇಬಲ್ಗೆ ಮಾತ್ರ ಡಿ ಮಾರ್ಗನ್ಸ್ ಥಿಯರಮ್ ಯೂಸ್ ಮಾಡಬಹುದು, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ವಿ ನೋ ದಟ್ ಡಿ ಮಾರ್ಗನ್ಸ್ ಥಿಯರಮ್ ಇಸ್ ಅಪ್ಲಿಕೇಬಲ್ ಫಾರ್
n number of variables. Therefore, this statement is false because it is given that only 2 variables. No, this is not correct. You can use n number of variables for the De Morgan's theorem. Okay, thank you. This is the end of the session. Thank you.